ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಗುರುವಾರದ ದಿವಸ ರಾಘವೇಂದ್ರ ಸ್ವಾಮಿ ಅವರಿಗೆ ಯಾವ ರೀತಿ ನಾವು ಮನೆಯಲ್ಲೇ ಪೂಜೆ ಮಾಡ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ವ್ರತದ ರೀತಿಯಲ್ಲೂ ಕೂಡ ಈ ಒಂದು ಪೂಜೆಯನ್ನು ನೀವು ಮಾಡ್ಬೋದು. ಹಾಗೆ ಸರಳವಾಗಿ ಪೂಜೆಯನ್ನು ಮಾಡ್ತೀವಿ ಅಂದರೂ ಕೂಡ ಈ ರೀತಿಯಾಗಿ ಮಾಡ್ಕೊಳ್ಬೋದು. ಇನ್ನು ವಿಶೇಷವಾಗಿ ರಾಯರ ಆರಾಧನೆ ಇರುವಾಗೂ ಕೂಡ ಈ ರೀತಿ ಪೂಜೆಯನ್ನು ನೀವು ಮನೆಯಲ್ಲಿ ಮಾಡ್ಬೋದು. ಹಾಗಾದರೆ ರಾಘವೇಂದ್ರ ಸ್ವಾಮಿಯವರ ಪೂಜೆಯನ್ನು ಮನೆಯಲ್ಲಿ ಸರಳವಾಗಿ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ರಾಘವೇಂದ್ರ ಸ್ವಾಮಿ ಪೂಜೆಯನ್ನು ಮಾಡೋದಕ್ಕೆ ರಾಘವೇಂದ್ರ ಸ್ವಾಮಿ ಫೋಟೋವನ್ನು ಇಟ್ಕೋಬೇಕಾಗತ್ತೆ, ಅಥವಾ ವಿಗ್ರಹ ಇದ್ದರೂ ಕೂಡ ನೀವು ಇಟ್ಕೋಬೋದು. ವಿಗ್ರಹ ಇದ್ದರೆ ಮನೆಯಲ್ಲಿ ಪಂಚಾಮೃತ ಅಭಿಷೇಕವನ್ನು ಮಾಡಿ ಅನಂತರ ನೀವು ಆ ವಿಗ್ರಹಕ್ಕೆ ಅಲಂಕಾರವನ್ನು ಮಾಡಬೇಕಾಗತ್ತೆ. ನಾನಿಲ್ಲಿ ಫೋಟೋಗೆ ಗಂಧವನ್ನು ಇಟ್ಟಿದ್ದೀನಿ. ಹಾಗೆ ತುಳಸಿ ಮಾಲೆ ಹಾಗೆ ಬೇರೆ ಹೂಗಳಿಂದನೂ ಕೂಡ ಅಲಂಕಾರವನ್ನು ಮಾಡ್ತಾಯಿದ್ದೀನಿ. ಯಾವ ಹೂ ಸಿಗುತ್ತೋ ಅದೇ ಹೂವನ್ನು ಇಟ್ಟು ನೀವು ಪೂಜೆಯನ್ನು ಮಾಡ್ಬೋದು. ತುಳಸಿಯನ್ನು ಒಂದೆರಡು ದಳಗಳಾದರೂ ಅರ್ಪಿಸಿದ್ರೆ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ ರಾಯರಿಗೆ ಅರಿಶಿನ ಕುಂಕುಮ ಏರಿಸೋ ಹಾಗಿಲ್ಲ, ಗಂಧವನ್ನು ಏರಿಸಿ ಪೂಜೆಯನ್ನು ಮಾಡಬೇಕಾಗತ್ತೆ. ನಾನಿಲ್ಲಿ ರಾಯರ ಫೋಟೋ ಅಕ್ಕಪಕ್ಕದಲ್ಲಿ 2 ದೀಪಗಳನ್ನು ಇಟ್ಕೊಂಡು ದೀಪವನ್ನು ಅಗರಬತ್ತಿಯಿಂದ ಹಚ್ಕೊಂಡಿದ್ದೀನಿ. ಹಾಗೆ ರಾಯರಿಗೆ ಧೂಪವನ್ನು ತೋರಿಸ್ತಾ ಇದ್ದೀನಿ. ತುಪ್ಪದ ದೀಪವನ್ನು ಹಚ್ಚಿದ್ರೆ ತುಂಬ ಶ್ರೇಷ್ಠ. ಇನ್ನು ಗುರುವಾರ ದಿವಸ ಬೆಳಗ್ಗೆನೇ ಉಪವಾಸ ಇದ್ದು ಈ ಪೂಜೆಯನ್ನು ಮಾಡ್ಬೋದು. ಉಪವಾಸ ಇಲ್ಲದೇನೂ ಕೂಡ ಈ ವ್ರತವನ್ನು ಆಚರಣೆ ಮಾಡ್ಬೋದು. ಅವತ್ತಿನ ದಿವಸ ರಾಯರ ಮಠಕ್ಕೆ ಹೋಗಿ ಪೂಜೆ ಮಾಡಿಕೊಂಡು ಅಥವಾ ನಮಸ್ಕಾರ ಮಾಡ್ಕೊಂಡು ಬಂದರೆ ತುಂಬ ಒಳ್ಳೆಯದು. ಇನ್ನು ಧೂಪ ಆದ ನಂತರ ರಾಘವೇಂದ್ರ ಸ್ವಾಮಿ ಅಷ್ಟೋತ್ತರವನ್ನು ಹೇಳಿಕೊಂಡು ಅರ್ಚನೆಯನ್ನು ಮಾಡಬೇಕಾಗತ್ತೆ. ಬಿಡಿ ಹೂಗಳಿಂದಾಗಲಿ ಅಥವಾ ಕೆಂಪು ಅಕ್ಷತೆಯಿಂದಾಗಲಿ ನೀವು ಅರ್ಚನೆಯನ್ನು ಮಾಡಬೇಕು. ರಾಯರಿಗೆ ಕೆಂಪು ಅಕ್ಷತೆ ಶ್ರೇಷ್ಠ, ಹಾಗಾಗಿ ಕೆಂಪು ಅಕ್ಷತೆಯನ್ನು ಮಾಡಿಕೊಂಡು ಅಕ್ಷತೆಯಿಂದ ಅರ್ಚನೆಯನ್ನು ಮಾಡಿ ಅನಂತರ ಮತ್ತೊಮ್ಮೆ ಧೂಪವನ್ನು ತೋರಿಸ್ಬೇಕು. ಧೂಪದ ನಂತರ ನೈವೇದ್ಯವನ್ನು ಮಾಡಬೇಕಾಗತ್ತೆ. ನೈವೇದ್ಯಕ್ಕೆ ಹಾಲು ಹಣ್ಣನ್ನು ಇಟ್ಕೋಬೋದು, ಅಥವಾ ಏನಾದರೂ ಸಿಹಿಯನ್ನು ನೀವು ಮಾಡಿ ಪಾಯಸ ಅಥವಾ ಸಿಹಿ ಅವಲಕ್ಕಿ ಈ ರೀತಿ ಮಾಡಿ ನೈವೇದ್ಯಕ್ಕಿಟ್ಟು ಪೂಜೆಯನ್ನು ಮಾಡ್ಬೋದು. ಇನ್ನು ನಮ್ಮ ಮನೆಯಲ್ಲಿ ನಾನು ರಾಘವೇಂದ್ರ ಸ್ವಾಮಿಯವರ ನಾಮಕೋಟಿಯನ್ನು ಬರಿತೀನಿ. ಆ ಬುಕ್ಕನ್ನು ಕೂಡ ಅವತ್ತಿನ ದಿವಸ ರಾಘವೇಂದ್ರ ಸ್ವಾಮಿ ಫೋಟೋ ಮುಂದೆ ಇಟ್ಟು ಪೂಜೆ ಮಾಡಿ ಸಂಜೆಗೆ ಎಷ್ಟು 1-2 ಪೇಜ್ ಆದರೆ 2 ಪೇಜು, 1 ಪೇಜ್ ಆದರೆ 1 ಪೇಜು ಬರೆದು ಇಡ್ತೀನಿ. ಅನಂತರ ಕಾಯಿ ಹೊಡೆದು ನೈವೇದ್ಯ ಮಾಡಿ, ಹಾಗೆ ನಾವು ಏನೇನು ಹಣ್ಣು ಹಾಲು ಅಥವಾ ಪಾಯಸ ಏನಾದರೂ ಇಟ್ಕೊಂಡಿರ್ತೀವಲ್ಲ ನೈವೇದ್ಯಕ್ಕೆ, ಅದನ್ನು ಕೂಡ ನೈವೇದ್ಯ ತೋರಿಸಿ ದೇವರಿಗೆ ಅನಂತರ ಕರ್ಪೂರವನ್ನು ಹಚ್ಕೊಂಡು ಮಹಾಮಂಗಳಾರತಿಯನ್ನು ಮಾಡಬೇಕು. ಪ್ರತಿ ವರ್ಷವೂ ಕೂಡ ಶ್ರಾವಣ ಮಾಸದಲ್ಲಿ ರಾಯರ ಆರಾಧನೆ ನಡೆಯುತ್ತೆ 3 ದಿವಸ. ಮುಖ್ಯವಾಗಿ ಪೂರ್ವಾರಾಧನೆ, ಮಧ್ಯಾರಾಧನೆ ಹಾಗೆ ಉತ್ತರಾರಾಧನೆ ಅಂತ. ಆ ದಿನಗಳಲ್ಲಿ ಈ ಪೂಜೆ ಮಾಡಿದ್ರೆ ತುಂಬಾ ಶ್ರೇಷ್ಠ. ಅಷ್ಟೇ ಅಲ್ಲದೆ ಪ್ರತಿ ಗುರುವಾರ ಕೂಡ ರಾಯರನ್ನು ನಂಬೋರು, ರಾಯರನ್ನು ನಮಗೆ ಯಾವುದೇ ಕಷ್ಟಗಳನ್ನು ನಿವಾರಣೆ ಮಾಡಬೇಕು ಅಂತ ಅಂದ್ಕೊಂಡ್ರವರು ರಾಯರ ಪೂಜೆ ಮಾಡಿದ್ರೆ ತುಂಬಾ ಶ್ರೇಷ್ಠ. ಇವಾಗ ಮಹಾಮಂಗಳಾರತಿ ಆದಮೇಲೆ ಕೆಂಪು ನೀರಿನ ಆರತಿ ಅಂದರೆ ದೃಷ್ಟಿ ಆರತಿನೂ ಕೂಡ ಮಾಡಿ ಅನಂತರ ಒಂದು ಹೂವನ್ನು ಆ ಕೆಂಪು ನೀರಿನಲ್ಲಿ ಅದ್ದಿ ದೇವರಿಗೆ ಪ್ರೋಕ್ಷಣೆ ಮಾಡಬೇಕು. ಸರಳವಾಗಿ ಮನೆಯಲ್ಲೇ ಮಾಡ್ಕೊಳ್ಳುವಂತಹ ಪೂಜೆ ಇದು. ದೇವ್ರ ಮನೆಯಲ್ಲೇ ಚಿಕ್ಕ ಜಾಗ ಇದ್ದರೂ ಕೂಡ ಒಂದು ಕಾರ್ನರಲ್ಲಿ ನೀವು ದೇವ್ರ ಫೋಟೋ ಇಟ್ಟು ಪೂಜೆ ಮಾಡ್ಬೋದು. ಸಂಜೆಗೆ ಸ್ವಲ್ಪ ಫೋಟೋವನ್ನು ಅಲಗಿಸಿ ನೀವು ಎತ್ತಿಟ್ಕೊಳ್ಬೋದು, ಅಥವಾ ದೇವ್ರ ಮನೆಯಲ್ಲೇ ಹಾಗೆ ಇಟ್ಟರೂ ಕೂಡ ನಡೆಯುತ್ತೆ. ಈ ರೀತಿಯಾಗಿ ಸರಳವಾಗಿ ನೀವು ರಾಘವೇಂದ್ರ ಸ್ವಾಮಿಯವರ ಆರಾಧನೆಯನ್ನು ಗುರುವಾರ ದಿವಸ ಆಗಲಿ ಅಥವಾ ಆರಾಧನೆ ಇರುವಂತಹ ದಿನಗಳಲ್ಲಾಗಲಿ ಮಾಡ್ಬೋದು. ಉಪವಾಸ ಇರೋರು ಒಂದೊತ್ತಿನ ಉಪವಾಸ ಇರ್ಬೋದು. ಬೆಳಗ್ಗೆಯಿಂದ ಉಪವಾಸ ಇದ್ದು ರಾತ್ರಿಗೆ ಏನಾದರೂ ಉಪಹಾರವನ್ನು ಸೇವನೆ ಮಾಡ್ಬೋದು, ಅಥವಾ ಹಾಲು ಹಣ್ಣನ್ನು ಸೇವನೆ ಮಾಡಿ ಇಡೀ ದಿನ ಕೂಡ ನೀವು ಉಪವಾಸವನ್ನು ಇರ್ಬೋದು. ಇನ್ನು ಉಪವಾಸವನ್ನು ಇರೋದಕ್ಕಾಗಲ್ಲ ಅನ್ನೋರು ಉಪವಾಸ ಇಲ್ಲದೇನೂ ಕೂಡ ಈ ಪೂಜೆಯನ್ನು ಸರಳವಾಗಿ ಮಾಡ್ಕೊಳ್ಬೋದು. ನೋಡಿದ್ರಲ್ವ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ರಾಘವೇಂದ್ರ ಸ್ವಾಮಿಯವರ ಪೂಜೆಯನ್ನು ಗುರುವಾರದ ದಿವಸ ಯಾವ ರೀತಿ ಮಾಡಬೇಕು, ಆರಾಧನೆಯನ್ನು ಯಾವ ರೀತಿ ಸರಳವಾಗಿ ಮನೆಯಲ್ಲೇ ನಾವು ಮಾಡ್ಕೊಳ್ಬೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಖಂಡಿತವಾಗ್ಲೂ ವಿಡಿಯೋನ ಲೈಕ್ ಮಾಡಿ, ಹಾಗೆ ಬೇರೆಯವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ. ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.